ಬೆನ್ನು ಹತ್ತಬೇಡ್ರಿ. ಇದು ದೇಶದ ಚುನಾವಣೆ ಇದೆ. ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ಭಾರತ ಜಗತ್ತಿನ ಗುರು ಆಗಬೇಕು. ಇಷ್ಟು ಸಲ ಚುನಾವಣೆ ಇದೆ. ಈ ದಂಗಾಲೇಶ್ವರ ನಿಂತಿರು ಯಾವ ಆಸೆಯವರು ನಿಂತರು ಏನೂ ಆಗೋದಿಲ್ಲ. ಪ್ರಹ್ಲಾದ್ ಜೋಶಿ ಆಚೆ ಬರ್ತಾರೆ. ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅದೇ ಟಾರ್ಗೆಟ್ ಯಾರು? ಈ ಅಪ್ಪ ಮಕ್ಕಳೇ ಮಾಡೋರು. ಲಿಂಗಾಲೇಶ್ವರ ಮೊದಲು ಏನು ಮಾಡೋದು? ಮುಖ್ಯಮಂತ್ರಿ ಇದ್ದಾಗ ಇದೇ ಮಾಡೋದು ಸರ್. ಬಾಗಲಕೋಟೆಯಲ್ಲೂ ಪಂಚಮಸಾಲಿ ವರ್ಸಸ್ ಪಂಚಮಸಾಲಿ ಇದೆ ಸರ್. ಬಾಗಲಕೋಟೆ ಅದು ಮುಗಿಲ್ಲದ. ಇನ್ನು ಅವ್ರು ನಿಂದಿರಲಿ. ಯಾರು ನಿಂದಿರ್ತಾರೆ? ನಾವು ಪಕ್ಷೇತರ ನಿಂದಿರ್ತೀನಿ ಅಂತಾರಲ್ಲ, ನಿಂದಿರಲಿ. ಅದು ನಮ್ಮ ಅಭ್ಯರ್ಥಿ ಕನಿಷ್ಠ 3 ಲಕ್ಷ ಲೀಡ್ಲೇ ಬಾಗಲಕೋಟೆ ನಾವು ಗೆಲ್ತೀವಿ. ಎಸ್ ಬೇಕಾದಷ್ಟು ಕೋಟಿ ಖರ್ಚು ಮಾಡಿ ಆ ಎಲ್ಲ ಎಷ್ಟು ಹಣ ಮಾಡಿ ಲೂಟಿ ಮಾಡ್ಯಾರಲ್ಲ ಕರ್ನಾಟಕದ ಕಾಂಗ್ರೆಸ್ಸಿನ ಮಂತ್ರಿಗಳು. ಈ ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಹಳೆಯ ಇವ್ರನ್ನ ಎಲ್ಲರೂ 8 ವರ್ಷ ಏನು ದುಡಿದು ಲೂಟಿ ಮಾಡ್ಯಾರಲ್ಲ, ಆ ಎಲ್ಲ ರೊಕ್ಕ ಜನ ತೊಗೋಬೇಕು, BJPಗೆ ವೋಟ್ ಹಾಕಬೇಕು. ಸರ್, ಈ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ವಿಚಾರ ಮತ್ತೆ ಮುನ್ನಡೆದಿದೆ. ಏನಿಲ್ಲ, ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ, ನಾವು ಜಿಗ್ಜಿನಿಯವ್ರು ಏನು ಹೇಳಿದಾರಲ್ಲ ನನಗೇನು ಅನಿಸೋದಿಲ್ಲ. ಸುಮ್ಮನೆ ನಾನು ವಿಡಿಯೋ ಪೂರ್ತಿ ನೋಡಿಲ್ಲ.